ನಿಮಗೆ ಏನಾರ ಡೌಟ್ಸ್ ಬಂದ್ರೆ ಮೈಕ್ ಓಪನ್ ಮಾಡಿ ಡೌಟ್ಸ್ ಕ್ಲಿಯರ್ ಮಾಡ್ಕೊರಿ. ಓಕೆ ಸರ್. ಸೊ ನಿಮ್ ಪ್ರಾಜೆಕ್ಟ್ ಬಂದು ಆನ್ಲೈನ್ ಆಕ್ಷನ್ ಸಿಸ್ಟಮ್ ಅಂತೇಳಿ. ಆನ್ಲೈನ್ ಆಕ್ಷನ್ ಸಿಸ್ಟಮ್ ಅಂತಂದ್ರೆ ಇಟ್ ಈಸ್ ಲೈಕ್ ಹೈಯೆಸ್ಟ್ ಬಿಡರ್ ಯಾರಿದಾರ ಅವರಿಗೆ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದು. ಸೇ ಎಕ್ಸಾಂಪಲ್, ನಿಮ್ಮಲ್ಲಿ ಒಂದು ಸೇ ಕಾರ್ ಅದ ಅಂತ ಇಟ್ಕೋರಿ. ಆ ಕಾರ್ ನಿಮಗೆ ಸೇಲ್ ಮಾಡ್ಬೇಕಾಗ್ಯದ. ಸೊ ಸೇಲ್ ಮಾಡಬೇಕು ಅಂತಂದ್ರೆ ಆಬ್ವಿಯಸ್ಲಿ ಯಾರಿಗೆ ಸೇಲ್ ಮಾಡ್ಬೇಕಾಗಿರುತ್ತೆ, ಜಾಸ್ತಿ ರೊಕ್ಕ ಬರಬೇಕು ಅಂತ ಇಂಟ್ರೆಸ್ಟ್ ಇರ್ತದೆ. ಸೊ ಅಂತ ಕೇಸಸ್ನಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಪ್ರಾಡಕ್ಟಿಗೆ ಸೇಲ್ ಮಾಡೋ ಬದಲು ಆಕ್ಷನ್ ಮಾಡ್ತೀವಿ. ಸೇಲ್ ಅಂದ್ರೆ ಅರ್ಥ ಏನು? ಸೇಲ್ ಅಂತಂದ್ರೆ ನೀವು ಒಂದು ರೇಟ್ ಹೇಳ್ತೀರಿ, ಅವ್ರು ಏನ್ ಮಾಡ್ತಾರೆ ಆ ರೇಟ್ಗಿಂತ ಕಮ್ಮಿ ರೇಟಿಗೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಬಾರ್ಗೇನ್ ಮಾಡೋದು ಅಂತ ಹೇಳ್ತೀವಿ. ಆ ಬಾರ್ಗೇನ್ ಮಾಡೋದ್ರಿಂದ ಯಾರು ಪ್ರಾಡಕ್ಟ್ ಸೇಲ್ ಮಾಡ್ಲಿಕ್ಕೆ ಅವ್ರಿಗೆ ಆಕ್ಚುಲಿ ಲಾಸ್ ಆಗ್ತಾರೆ. ಆ ಲಾಸ್ ಆಗಬಾರ್ದು ಅಂತೇಳಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇನ್ಸ್ಟೆಡ್ ಆಫ್ ಸೆಲ್ಲಿಂಗ್ ದ ಪ್ರಾಡಕ್ಟ್ ವಿ ವಿಲ್ ಆಕ್ಷನ್ ದ ಪ್ರಾಡಕ್ಟ್ ಇನ್ ದಿಸ್. ಆಕ್ಷನ್ ಮಾಡೋದಂದ್ರೆ ಏನು? ಸೇ ಎಕ್ಸಾಂಪಲ್ ನನ್ನ ಬಲ್ಲಿ ಒಂದು ಈಗ ಎಕ್ಸಾಂಪಲ್ ಹೇಳಿದ್ರೆ ನಿಮಗೆ, ನಿಮ್ಮಲ್ಲಿ ಒಂದು ಕಾರ್ ಅದ, ಆ ಕಾರ್ ಸೇಲ್ ಮಾಡ್ಬೇಕು, ಅದು ಕಾರ್ ತೆಗಿಬೇಕಾಗೈತೆ ನಿಮಗೆ. ಸೊ ತೆಗಿಬೇಕು ಅಂತಂದ್ರೆ ನೀವೇನ್ ಮಾಡ್ತೀರಿ, ನಿಮ್ದು ಕಾರ್ ಫೋಟೋನ ಒಂದು ಇಂಟರ್ನೆಟ್ನಾಗ ಹಾಕಿ ಅದ್ರದ್ದು ಇಂಟ್ರೆಸ್ಟ್ ಯಾರಿಗದ ಅದನ್ನ ನಾ ಮಿನಿಮಮ್ ಇಷ್ಟ ಅಮೌಂಟಿಗೆ ಕೊಡ್ತೀನಿ ಅಂತ ಹೇಳ್ಬೇಕು ನೀವು. ಸೇ ಮಿನಿಮಮ್ ಅಮೌಂಟ್ ಸೇ ಎಕ್ಸಾಂಪಲ್ ನೀವೇನ್ ಹೇಳ್ತೀರಿ, ಒಂದು 5 ಲಕ್ಷಕ್ಕೆ ಇದು ಕಾರ್ ಕೊಡ್ತೀನಿ, ಮಿನಿಮಮ್ 5 lakhs rupees ಕೊಡ್ತೀನಿ ಅಂತ ಹೇಳ್ತೀರಿ. ಬಟ್ ನಿಮ್ ಕಾರ್ ಚಂದ ಇದ್ದಾಗ, ಅದ್ರ ಕಾನ್ಫಿಗರೇಷನ್ ಚಲೋ ಇದ್ದಾಗ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಅದ್ರಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಅವಾಗ ಒಬ್ರು ಯಾರೋ ಇಂಟ್ರೆಸ್ಟ್ ಇದ್ದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇದು 5 ಲಕ್ಷಕ್ಕಿಂತ ಬೇಡ, ನಾ 6 ಲಕ್ಷಕ್ಕೆ ತಗೋತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಕೆಲವೊಂದು ಯೂನಿಕ್ ಕಾರ್ ಇರ್ತಾವ, ಕೆಲವೊಂದು ವ್ಯಾಲ್ಯೂ ಜಾಸ್ತಿ ಇರ್ತದ. ಸೊ ಅಂತವ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರ ಹೆಚ್ಚಿಗೆ ರೇಟ್ ಕೊಟ್ಟು ತಗೋಲಿಕ್ಕೆ ಇಷ್ಟಪಡ್ತೀವಿ. ಸೊ ಸೇಮ್ ಥಿಂಗ್ ಕಾರ್ ಅಥವಾ ಮನಿ ಅಂತ ತಗೋರಿ. ಸೊ ಮನಿ ಒಳಗೆ ನಂಗೆ ಮಿನಿಮಮ್ ಇಷ್ಟು ಅಮೌಂಟ್ ಬೇಕು ಅಂತ ನೀವು ಹಾಕಿದಾಗ ಯಾರನ್ನ ಒಬ್ಬ ವ್ಯಕ್ತಿಗೆ ಅದು ಜಾಗ ಯೂಸ್ಫುಲ್ ಅನಿಸ್ತಿತ್ತು ಅಂತಂದ್ರೆ ಅವ ಏನ್ ಮಾಡ್ತಾನೆ, ಜಾಸ್ತಿ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಅವ ಏನ್ ಮಾಡ್ತಾನೆ, ಒಂದು ನನಗೆ ಇದು 5 lakhs ಬದಲು 6 lakhs ಇದು ಮಾಡ್ರಿ ಅಂತ ಹೇಳ್ತೀರಿ. ಸೊ 6 lakhs ಅಂದಾಗ ಇನ್ನೊಬ್ಬನಿಗೆ ಅದು ಅದಕ್ಕಿಂತ ಚಂದ ಅನಿಸ್ತದೆ. ಸೊ ಅವ ಏನ್ ಮಾಡ್ತಾನೆ, ನಾ 7 lakhs ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಈ ರೀತಿಯೊಳಗ ನಿಮ್ದು ಏನು ಐಟಮ್ ಇರ್ತದ ಆ ಐಟಮ್ ರೇಟ್ ವಿಲ್ ಕೀಪ್ ಇನ್ಕ್ರೀಸಿಂಗ್. ಸೊ ಯಾರು ಹೈಯೆಸ್ಟ್ ಅಮೌಂಟ್, ಸೇ ಎಕ್ಸಾಂಪಲ್ ಹೋಗುತ್ತೆ ಅಂತಾನೆ 10 ಲಕ್ಷ ರೂಪಾಯಿ ಅಂತ ಹೇಳ್ತಾನೆ. ಸೊ 10 ಲಕ್ಷ ರೂಪಾಯಿ ಮುಂದೆ ಯಾರು ಹೈಯೆಸ್ಟ್ ಬಂತ ಅದಕ್ಕಿಂತ ರೇಟ್ ಹೆಚ್ಚಿಗೆ ಕೊಡ್ಲಿಕ್ಕೆ ಒಲ್ಲ ಅಂತಾರೆ. ಸೊ ಅಂತ ಕೇಸಸ್ನಾಗ ನೀವೇನ್ ಮಾಡ್ಬೋದು ಅಂದ್ರೆ ಆ 10 ಲಕ್ಷ ಯಾರು ಬೇಕು ಅಂತ ಹೇಳ್ಯಾರ ಅವನಿಗೆ ಆ ಪ್ರಾಡಕ್ಟ್ ಸೇಲ್ ಮಾಡ್ಬೋದು. ಸೊ ಈ ರೀತಿಯೊಳಗ ಇದು ಅಪ್ಲಿಕೇಶನ್ ನಮ್ದು ವರ್ಕ್ ಆಗ್ತದೆ. ಸೊ ಆಕ್ಷನ್ ಸಿಸ್ಟಮ್ನಾಗ ಯಾವುದೇ ಒಂದು ಪ್ರಾಡಕ್ಟಿಂದ ರೇಟ್ ಜಾಸ್ತಿ ಮಾಡ್ಕೊಂಡು ಸೇಲ್ ಮಾಡೋದಿತ್ತು ಅಂತಂದ್ರೆ ಅವಾಗ ಆಕ್ಷನ್ ಕಾನ್ಸೆಪ್ಟ್ ಹೋಗ್ತೀವಿ. ಆಕ್ಷನ್ ಜನರಲಿ ಯಾವಾಗ ಯೂಸ್ ಆಗ್ತದ, ಸೇ ಯಾವುದೋ ಒಂದು ಯುನೀಕ್ ಐಟಮ್ ನಿಂಬಲ್ ಅದ, ಸೇ ಇಡೀ ಜಗತ್ತಿನಾಗ ಇದು ಒಬ್ಬರ ಬಲ್ಲೆ ಅದ ಅಥವಾ ಇಬ್ಬರ ಬಲ್ ಅದ, ಅಂಥವು ಏನಾದ್ರೂ ಐಟಮ್ಸ್ ಇತ್ತು ಅಂತಂದ್ರೆ ಅಂಥವು ಪ್ರಾಡಕ್ಟ್ಸ್ಗಳನ್ನ ನಾವು ಆಕ್ಷನ್ ಸಿಸ್ಟಮ್ನಾಗ ಯೂಸ್ ಮಾಡ್ತೀವಿ. ಸೊ ಇಷ್ಟು ನೀವೇನಂತಾರೆ ಫಸ್ಟ್ ನಿಮ್ಮ ಗೈಡಿಗೆ ಅಥವಾ ನಿಮ್ದು ಎಕ್ಸಾಮ್ನರ್ಗೆ ಇದು ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವೇನಂತಂದ್ರೆ ಪ್ರಾಜೆಕ್ಟ್ ರನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಪ್ರಾಜೆಕ್ಟ್ ರನ್ ಮಾಡಬೇಕು ಅಂತಂದ್ರೆ ಫಸ್ಟ್ ನೀವೇನ್ ಮಾಡ್ತೀರಾ, ನಿಮ್ಮ ಕಾಲೇಜ್ ಸಿಸ್ಟಮ್ನಾಗ ಇವೆಲ್ಲ ಇನ್ಸ್ಟಾಲ್ಡ್ ಅವ. ಸೊ ನಿಮ್ದು ಯಾವ್ದಾರ ಒಂದು ಸಿಸ್ಟಮ್ ತಗೊಂಡು ಆ ಸಿಸ್ಟಮ್ನಾಗ ನೀವೇನ್ ಮಾಡ್ತೀರಿ, ಎಲ್ಲ ಅಪ್ಲಿಕೇಶನ್ಸ್ ಅಲ್ಲಿ ಎಷ್ಟು ಅಪ್ಲಿಕೇಶನ್ ರನ್ನಿಂಗ್ ಅವ ಅವು ಅಷ್ಟು ಅಪ್ಲಿಕೇಶನ್ಗಳನ್ನ ಫಸ್ಟ್ ಕ್ಲೋಸ್ ಮಾಡ್ಬೇಕು. ಸೊ ಯಾಕಂದ್ರೆ ನಿಮ್ ಪ್ರಾಜೆಕ್ಟ್ ಜೊತೆ ಬೇರೆಯವ್ರ ಪ್ರಾಜೆಕ್ಟ್ ರನ್ ಆಗ್ಲಿಕ್ಕೆ ಅಂದ್ರೆ ನಿಮ್ ಪ್ರಾಜೆಕ್ಟ್ ರನ್ ಆಗಂಗಿಲ್ಲ, ಅವ್ರದೇ ಫಸ್ಟ್ ಎಕ್ಸಿಕ್ಯೂಟ್ ಆಗಿರೋದ್ರಿಂದ ಅವ್ರದೇ ರನ್ ಆಗ್ತಿರ್ತದೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಫಸ್ಟ್ ಎಲ್ಲ ವಿಂಡೋಸ್ ಕ್ಲೋಸ್ ಮಾಡಿ ಇಲ್ಲಿ ದಿಸ್ ಪಿ ಸಿ ಅಂತ ಒಂದು ಆಪ್ಷನ್ ಸಿಗ್ತದೆ ನೀವು. ಸೊ ಆ ದಿಸ್ ಪಿ ಸಿ ಕ್ಲಿಕ್ ಮಾಡಿ. ದಿಸ್ ಪಿ ಸಿ ಕ್ಲಿಕ್ ಮಾಡಿ ಇಲ್ಲಿ ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದ, ಆ ಲೋಕಲ್ ಡಿಸ್ಕ್ ಸಿ ಓಪನ್ ಮಾಡಿ. ಲೋಕಲ್ ಡಿಸ್ಕ್ ಸಿ ಒಳಗ ಯು ವಿಲ್ ಫೈಂಡ್ ಒನ್ ಮೋರ್ ಫೋಲ್ಡರ್ ಕಾಲ್ಡ್ ಆಸ್ SSKB. SSKB ಒಳಗ ಎಲ್ಲ ನಿಮ್ಮ ಕಾಲೇಜ್ ಹೆಸರು ಮೇಲೆ ಎಲ್ಲಾ ಪ್ರಾಜೆಕ್ಟ್ಸ್ಗಳು ಇದ್ರೊಳಗ ಕಾಪಿ ಮಾಡಿರ್ತದ. ಸೊ ನೀವೇನ್ ಮಾಡ್ತೀರಿ, ಇದ್ರೊಳಗ ನಿಮ್ದು ಪ್ರಾಜೆಕ್ಟ್ ದಟ್ ಇಸ್ ನಾವಿಲ್ಲಿ ಆನ್ಲೈನ್ ಆಕ್ಷನ್ ಅಂತೇಳಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿರ್ತದ. ಆ ಫೋಲ್ಡರ್ನಾಗ ನಿಮ್ದು ಪ್ರಾಜೆಕ್ಟ್ ಸೇವ್ ಆಗಿರ್ತದೆ. ಸೊ ಇಲ್ಲಿ ಆನ್ಲೈನ್ ಆಕ್ಷನ್ ಫೋಲ್ಡರ್ ಇನ್ ದಿಸ್. ಸೊ ಆನ್ಲೈನ್ ಆಕ್ಷನ್ ಫೋಲ್ಡರ್ ಸೆಲೆಕ್ಟ್ ಮಾಡ್ರಿ, ಅಲ್ಲಿ ಎಂಟರ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಓಪನ್ ದ ಆನ್ಲೈನ್ ಆಕ್ಷನ್ ಅಂತ ನಾವು ಫೋಲ್ಡರ್ ಪ್ರಾಜೆಕ್ಟ್ ಓಪನ್ ಆಗ್ತದೆ. ಈಗ ಇದನ್ನ ಪ್ರಾಜೆಕ್ಟ್ ರನ್ ಮಾಡಬೇಕು. ಸೊ ರನ್ ಮಾಡೋ ಸಲಾಗ ಯು ಹ್ಯಾವ್ ಟು ಫಸ್ಟ್ ಕ್ಲಿಕ್ ಆನ್ ಒನ್ ಫೈಲ್ ದಟ್ ಇಸ್ server.bat. ಈ server.bat ಓಪನ್ ಮಾಡೋಕ್ಕಿಂತ ಮುಂಚೆ ನಿಮ್ದು ಬೇರೆ ಎಲ್ಲ ಪ್ರಾಜೆಕ್ಟ್ಗಳು ವಿಂಡೋ ಕ್ಲೋಸ್ ಆಗಿರ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ಸೊ ಒಂದ್ಸತಿ ಇದು ಓಪನ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಓಪನ್ ದ
ಆ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಒಂದು ಲೈನ್ ಬರ್ತದೆ. ಆ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಬಂತು ಅಂತಂದ್ರೆ ನಿಮ್ದು ಪ್ರಾಜೆಕ್ಟ್ ಸರ್ವರ್ ಚಾಲು ಆಗ್ಯದ. ಈ ಸರ್ವರ್ ಚಾಲು ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನೀವೇನಂತಂದ್ರೆ ಇಲ್ಲಿ ಓಪನ್ ದ ಸೆಕೆಂಡ್ ವಿಂಡೋ. ಇದು ಪೂರ್ತಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಆಗತ್ತನ ಕ್ಲೋಸ್ ಮಾಡಬಾರ್ದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಮಿನಿಮೈಸ್ ಮಾಡಿ ನೆಕ್ಸ್ಟ್ ಇಲ್ಲಿ ಪ್ರಾಜೆಕ್ಟ್ ಅಂತ ಒಂದು ಫೈಲ್ ಇರ್ತದ, ಆ ಪ್ರಾಜೆಕ್ಟ್ ಫೈಲ್ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಅಂತ ಒಂದು ಆಪ್ಷನ್ ಬರ್ತದ, ಓಪನ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ರನ್ನಿಂಗ್ ದ ಅಪ್ಲಿಕೇಶನ್. ಅದರಿಂದ ಅಪ್ಲಿಕೇಶನ್ ಓಪನ್ ಆಗ್ತದೆ. ಈ ಅಪ್ಲಿಕೇಶನ್ ಫಸ್ಟಿಗೆ ನೋಡ್ಬೋದು ನೀವು, ಯಾರೇ ಒಬ್ಬ ಯೂಸರ್ ಫಸ್ಟ್ ಓಪನ್ ಮಾಡಿದ್ನಂತಂದ್ರೆ ಯಾವ್ಯಾವ ಐಟಮ್ಸ್ಗಳು ಇಲ್ಲಿ ಆಕ್ಷನ್ ಮಾಡ್ಲಿಕ್ಕೆ ಹಾಕ್ಯಾರ ಅಷ್ಟು ಐಟಮ್ಗಳು ಯೂಸರ್ಗಳು ನೋಡ್ಬೋದು. ನೋಡಿ ಅವ್ರು ಯಾರು ಎಷ್ಟು ಬಿಡ್ ಮಾಡ್ಲಿಕ್ಕೆ ಈ ಕರೆಂಟ್ ಬಿಡ್ಡಿಂಗ್ ಎಷ್ಟಕ್ಕೆ ಸ್ಟಾರ್ಟ್ ಆಗ್ಯದ ಅಂತ ಅನ್ನೋದು ಡೀಟೇಲ್ಸ್ ಕಾಣಿಸ್ಲಿಕ್ಕೆ. ಸೊ ಅವ ಏನ್ ಮಾಡ್ತಾನ, ವ್ಯೂ ಡೀಟೇಲ್ಸ್ ಅಂಡ್ ಬಿಡ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ತಾನ. ಇಲ್ಲಿ ಆ ಐಟಮ್ ಡೀಟೇಲ್ಸ್ ತೋರಿಸ್ತಾನೆ, ಅದೇನ್ ಐಟಮ್ ಅದ ಅದೇನ್ ಡೀಟೇಲ್ಸ್ ಅದ ತೋರಿಸ. ಕರೆಂಟ್ ಬಿಡ್ ಎಷ್ಟದ ಅಂತಂದ್ರೆ 1400 ಬಿಡ್ ಅದ. ಸೊ ನೆಕ್ಸ್ಟ್ 1400 ಬಿಡ್ ಅದ. ನೀವು ಬಿಡ್ ಮಾಡೋಕನ್ ಮಾಡ್ರಿ, ನೀವು ಪಸಂದ್ ಅದ 1500 ಕೊಡ್ತೀನಿ ಅಂತ ಹೇಳ್ತೇವೆ. 1500 ಕೊಟ್ಟು ಪ್ಲೇಸ್ ಬಿಡ್ ಅಂತ ಕೊಟ್ರಿ ಅಂತಂದ್ರೆ ಬಿಡ್ ಆಗಂಗಿಲ್ಲ. ಎದಕ್ಕೆ ಆಗಂಗಿಲ್ಲ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಯು ಹ್ಯಾವ್ ಟು ರಿಜಿಸ್ಟರ್ ಇನ್ ದಿಸ್. ಸೊ ನೀವು ಫಸ್ಟ್ ರಿಜಿಸ್ಟರ್ ಮಾಡಿದ್ರಿ ಅಂತಂದ್ರೆ ಅಷ್ಟೇ ನೀವು ಈ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಬಿಡ್ ಮಾಡ್ಲಿಕ್ಕೆ ಬರ್ತಾನೆ ಇವಾಗ. ಸೊ ಅದು ರಿಜಿಸ್ಟರ್ ಮಾಡ್ಕೊಂಡು ಯು ಹ್ಯಾವ್ ಟು ಲಾಗಿನ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ನೀವೇನ್ ಮಾಡ್ಬೇಕೀಗ, ಫಸ್ಟ್ ಇಲ್ಲಿ ರಿಜಿಸ್ಟರ್ ಬಟನ್ ಕ್ಲಿಕ್ ಮಾಡ್ತೀರಿ. ರಿಜಿಸ್ಟರ್ನಾಗ ನಿಮ್ದು ಪೂರ್ತಿ ಡೀಟೇಲ್ಸ್ಗಳು ಹಾಕ್ತಿರಿ. ಸೊ ಲೆಟ್ ಅಸ್ ಎಂಟರ್ ಯುವರ್ ಡೀಟೇಲ್ಸ್ ಇನ್ ದಿಸ್. ಐ ಥಿಂಕ್ ನಿಮ್ಮ ಹೆಸರು ರೇಣುಕಾ ಅಲ್ರಿ? ರೇಣುಕಾ. ಸೊ ನಾನು ಮಾಡ್ತೀನಿ, ಅಲ್ಲಿ ಎಂಟರ್ ದ ನೇಮ್ ಇನ್ ದಿಸ್ RENUKA. ನೆಕ್ಸ್ಟ್ ನಿಮ್ದು ಇಮೇಲ್ ID RENUKA@gmail.com. ಸೊ ಒಂದು ರ್ಯಾಂಡಮ್ ಹಾಕಿರ್ತೀನಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ದು ಪಾಸ್ವರ್ಡ್ ಟೈಪ್ ಮಾಡಬೇಕು. ಪಾಸ್ವರ್ಡ್ ಟೈಪ್ ಮಾಡೋದ್ನಾಗ ಆದಷ್ಟು ಏನ್ ಮಾಡ್ರಿ, ನಿಮ್ದು ಯೂಸರ್ ನೇಮ್ ಬಿಟ್ಟು ಬೇರೆ ಹೆಸರು ಮೇಲೆ ಪಾಸ್ವರ್ಡ್ ಕೊಡಬೇಕು. ಅಂಡ್ ಪಾಸ್ವರ್ಡ್ ಮಿನಿಮಮ್ ಇಟ್ ಶುಡ್ ಬಿ 8 ಡಿಜಿಟ್ಸ್. 8 ಡಿಜಿಟ್ ಪಾಸ್ವರ್ಡ್ ಇರಬೇಕು. ಅದಕ್ಕೆ ನಾ ಏನ್ ಮಾಡ್ತೀನಿ, ಒಂದು ಜನರಲ್ ಪಾಸ್ವರ್ಡ್ ಹಾಕ್ಬಿಡ್ತೀನಿ. ಜನರಲ್ ಪಾಸ್ವರ್ಡ್ ನಿಮ್ದು ಕಾಲೇಜ್ ಹೆಸರು. ಸೊ ಕಾಲೇಜ್ ಹೆಸರನ್ನ ನಾ ಏನ್ ಮಾಡ್ತೀನಿ, SSKB ಕಾಲೇಜ್. ಸೊ ಸೇಮ್ ಥಿಂಗ್ ಮತ್ತೊಂದು ಟೈಪ್ ಮಾಡ್ತೀನಿ, SSKB ಕಾಲೇಜ್ and click on register. ಸೊ ಕ್ಲಿಕ್ ಮಾಡ್ತೀರಿ, ಇಟ್ ವಿಲ್ ಕ್ಲಿಕ್ ಆದ ತಕ್ಷಣ ನಿಮ್ ಸೀದಾ ಲಾಗಿನ್ ಆಗ್ಬಿಡುತ್ತೆ. ಸೊ ಲಾಗಿನ್ ಆದ ತಕ್ಷಣ ಹಿಯರ್ ಯು ಕ್ಯಾನ್ ಸಿ ನಿಮ್ದು ಹೋಮ್ ಪೇಜ್ನಾಗ ಏನೇನು ಪ್ರಾಡಕ್ಟ್ಸ್ ಅವ ಅಂತ ಅನ್ನೋದು ಇವ್ರಿಬ್ರು ಬಿಡ್ ಮಾಡ್ಲಿಕ್ಕೆ ಅವು ಇನ್ಫಾರ್ಮೇಶನ್ ಹಾಕ್ಯಾರ. ಈಗ ಎಕ್ಸಾಂಪಲ್ ಇದು ಒಂದು ಬಿಡ್ ಮಾಡ್ಲಿಕ್ಕೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S20 ಅಲ್ಟ್ರಾ ಅಂತದ. ಬಿಡ್ 1000 ಸ್ಟಾರ್ಟ್ ಆಗ್ಯದ. ಕ್ಲಿಕ್ ಮಾಡ್ರಿ, ಅದ್ರದ್ದು ಡೀಟೇಲ್ಸ್ ಕಾಣಿಸ್ತೀನಿ. ಸೊ ಕರೆಂಟ್ ಬಿಡ್ ಎಷ್ಟದ ಅಂದ್ರೆ 1200 ಅಂತ ಹಾಕ್ಯಾರ. ನಿಮಗೆ ಅದಕ್ಕಿಂತ ಹೆಚ್ಚಿಗೆ ಕೊಟ್ಟು ತಗೋದಿತ್ತು ಅಂತಂದ್ರೆ 1300 ಅಂತ ಹಾಕ್ರಿ. ಪ್ಲೇಸ್ ಬಿಡ್ ಅಂತಂದ್ರೆ ಬಿಡ್ ಪ್ಲೇಸ್ಡ್ ಅಂತ ತೋರಿಸ್ತಾನ. ಸೊ 1300 ಅದ್ರದ್ದು ಬಿಡ್ ಆಯ್ತು. ಈಗ ಇದನ್ನೇ ಮತ್ತೊಮ್ಮೆ ಕ್ಲಿಕ್ ಮಾಡ್ರಿ, ಕೆಳಗೆ ಸ್ಕ್ರೋಲ್ ಮಾಡ್ರಿ. ಈಗ ನೋಡ್ಬೋದು ಅವಾಗ 1200 ಬಿಡ್ ಇತ್ತು, ನಾವು ಇಟ್ ಇಸ್ 1300. ಯಾರು ಬಿಡ್ ಮಾಡ್ರೆ ಏನ್ ಮಾಡ್ರೆ ಅದು ಇನ್ಫಾರ್ಮೇಶನ್ ತೋರ್ಸಂಗಿಲ್ಲ. ಈಗ ಇದು ನಾನು ನೋಡ್ಕೋತಿರ್ಬೇಕು ಎಷ್ಟು ರೇಟ್ ಆಗ್ಯದ, ಏನ್ ರೇಟ್ ಆಗ್ಯದ ಅಂತೇಳಿ. ನಾ ಏನ್ ಮಾಡ್ತೀನಿ, ಆಡ್ ಟು ವಾಚ್ ಲಿಸ್ಟ್ ಅಂತ ಹಾಕ್ತೀನಿ. ಸೊ ಹಾಕಿದಾಗ ಆ ಪರ್ಟಿಕ್ಯುಲರ್ ಐಟಮ್ ನಂದಿಲ್ಲಿ ವಾಚ್ ಲಿಸ್ಟ್ ಒಳಗೆ ಬಂದ್ಬಿಡ್ತದೆ. ಅಂದ್ರೆ ಯಾರು ಎಷ್ಟಕ್ಕೆ ಸೇಲ್ ಆಗ್ತದೆ ನಂಗೆ ಅದು ಇನ್ಫಾರ್ಮೇಶನ್ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ನಿಮಗೊಂದು ಯಾವುದೋ ಪ್ರಾಡಕ್ಟ್ ಹಾಕ್ಬೇಕಾಗ್ಯದ, ನೀವು ಒಂದು ಪ್ರಾಡಕ್ಟ್ ಆ್ಯಡ್ ಮಾಡಿ ಸೇಲ್ ಮಾಡ್ಬೇಕಾಗ್ಯದ. ಅವಾಗ ನೀವೇನು ಮಾಡ್ತೀರಿ, ಕ್ರಿಯೇಟ್ ಲಿಸ್ಟಿಂಗ್ ಅಂತ ಒಂದು ಆಪ್ಷನ್ ಬರ್ತದೆ. ಆ ಕ್ರಿಯೇಟ್ ಲಿಸ್ಟಿಂಗ್ನಾಗ ನೀವೇನು ಮಾಡ್ತೀರಿ, ಅದು ಪೂರ್ತಿ ಪ್ರಾಡಕ್ಟಿನ ಇನ್ಫಾರ್ಮೇಶನ್ ಹಾಕ್ತೀರಿ. ಇದು ಯೂಶಲಿ ನಾವೇನು ಮಾಡ್ತೀವಿ, ಇಂಟರ್ನೆಟ್ನಾಗಿನ ಒಂದು ಯಾವ್ದಾರ ಫೋಟೋ ಅಪ್ಲೋಡ್ ಮಾಡ್ಲಿಕ್ಕೆ ತಗೋಬಹುದು. ಟೇಕ್ ಎನ್ ಎಕ್ಸಾಂಪಲ್, ನಿಮಗೆ ಅಂದ್ರೆ ಒಂದು ಲ್ಯಾಪ್ಟಾಪ್ ಸೇಲ್ ಮಾಡ್ಬೇಕಾಗ್ಯದ. ಸೊ ನೀವೇನು ಮಾಡ್ತೀರಿ, Apple laptop. I'll just click it as Apple laptop photo. ಇದು URL ಅಂತಂದ್ರೆ ನೀವು ಇಂಟರ್ನೆಟ್ನಾಗಿಂದ ತಕ್ಕೋಬಹುದು ಅದನ್ನ. ಸೊ ನಿಮ್ದೊಂದು ಪಾತ್ ಅದ, ಇಟ್ ಇಸ್ ನಾಟ್ ಗಿವಿಂಗ್ ದಟ್ ಪಾತ್. ಸೊ ಒಂದು ಸೆಕೆಂಡ್, ಅದು ಇಮೇಜ್ ಪಾತ್ ತಕ್ಕೊಂಡ್ಬಿಡ್ತೀನಿ. ಈ ಟೈಪ್ ಇಲ್ಲಿ ನಿಮಗೆ ಪಾತ್ ಸಿಕ್ಬಿಡ್ತವೆ ಇದ್ರೊಳಗ.
ಓಕೆ, ಈಗ ಇದೇ ಪಾತ್ ತೊಗೊಂಡ್ಬಿಡ್ತೀನಿ ರೀ ನಾ. ಸೊ ನಾನು ಮಾಡ್ತೀನಿ, ಇದು ನನಗೆ ಕ್ರಿಯೇಟ್ ಲಿಸ್ಟಿಂಗ್ ಅಂತ ಕ್ಲಿಕ್ ಮಾಡ್ತೀನಿ. ಐ ವಾಂಟ್ ಟು ಸೆಲ್ ದ ಫೋನ್, ಐಫೋನ್ ಇನ್ ಅದು ಸ್ಯಾಮ್ಸಂಗ್ ಫೋನ್ ಇನ್ ದಿಸ್ ಸ್ಯಾಮ್ಸಂಗ್ ಫೋನ್. ಸೊ ಅದ್ರದ್ದು ಡೀಟೇಲ್ಸ್ ಹಾಕ್ತೀರಿ. ಸೊ high end camera. Next, starting bid amount. Say ನೀವೇನ್ ಮಾಡ್ರಿ, 1500 is a bid amount in this. ಆ ಇಮೇಜ್ URL ಪಾತ್ ಕೊಡ್ತೀರಿ. ಯಾವ ಕ್ಯಾಟಗರಿ ಒಳಗೆ ಬರ್ತದೆ, ಸೇ ಇದು ಕ್ಯಾಮ್ರಾ, ಸಾರಿ ಮೊಬೈಲ್ ಕ್ಯಾಟಗರಿ, ಅಂಡ್ ಕ್ಲಿಕ್ ಆನ್ ಕ್ರಿಯೇಟ್ ಲಿಸ್ಟಿಂಗ್. ಸೊ ಇದು ಕ್ರಿಯೇಟ್ ಲಿಸ್ಟಿಂಗ್ ಬಂತು. ಇಲ್ಲಿ ನಾ ಹಾಕಿನ ನೋಡ್ರಿ. ಸೊ ಯು ಕ್ಯಾನ್ ಸಿ ಸ್ಯಾಮ್ಸಂಗ್ ಮೊಬೈಲ್ ಫೋನ್ ಸ್ಟಾರ್ಟಿಂಗ್ ಬಿಡ್ 1500, ವ್ಯೂ ಬಿಡ್ ಡೀಟೇಲ್ಸ್. ಈ ಯಾರು ಬಿಡ್ ಮಾಡಿಲ್ಲ, ಸೊ ಹಿಂಗಾಗಿ ಯು ಕ್ಯಾನ್ ಸಿ ಕರೆಂಟ್ ಬಿಡ್ ಸೇಮ್ 1500 ಅದ. ಈಗ ಸೇ ಇದು ಇನ್ಫಾರ್ಮೇಶನ್ ಬಂತ, ಲಾಗ್ಔಟ್ ಮಾಡಿ. ಈಗ ನನಗೆ ಲಾಗಿನ್ ಮಾಡಿ, ಐ ಮೀನ್ ನಾ ಲಾಗಿನ್ ಮಾಡ್ತೀನಿ. ಐ ಎಂಟರ್ ಮೈ ನೇಮ್, ಮೋಸ್ಟ್ ಯೂಸರ್ ನೇಮ್ ಕರೆಕ್ಟ್ ಅದ ಅಂತ ಅನ್ಕೋತೀನಿ, ವಿವೇಕ್. ಓಕೆ, ಸೊ ಯೂಸರ್ ನೇಮ್ ವಿವೇಕ್, ಪಾಸ್ವರ್ಡ್ ವಿವೇಕ್. ನೀವು ಅಲ್ಲಿ 2 ಯೂಸರಿಗೆ ರಿಜಿಸ್ಟರ್ ಮಾಡ್ಕೊರಿ. ಮಾಡ್ಕೊಂಡ ತಕ್ಷಣ ಈಗ ನಾ ಏನಂತಂದ್ರೆ ನೀವು ಹಾಕಿದ್ದ ಇನ್ಫಾರ್ಮೇಶನ್ ನೋಡ್ಬೋದು. ಸೊ ಅಲ್ಲಿ ಕ್ಲಿಕ್ ಆನ್ ವ್ಯೂ ಬಿಡ್ ಡೀಟೇಲ್ಸ್. ಸೊ ಇಲ್ಲಿ 1500 ಹಾಕ್ಯಾರ, ನಂಗೆ ಚಂದ ಅನ್ಸದ 1700 ಕೊಡ್ತೀನಿ ಅಂತ ಹೇಳ್ತೇನೆ. ಸೊ ಹಾಕಿದ ತಕ್ಷಣ ಬಿಡ್ ಪ್ಲೇಸ್ ಆಯ್ತು. ಅದೇ ರೀತಿಯೊಳಗೆ ನಾನು ಏನು ಮಾಡ್ತೀನಿ, ಯಾರಾದ್ರೂ ಇದು ಸೇಲ್ ಏನಾದ್ರು ನೋಡ್ಬೇಕಾಗ್ಯದ, ಆ್ಯಡ್ ಟು ವಾಚ್ ಲಿಸ್ಟ್ ಅಂತ ಕೊಡ್ತೀನಿ. ನಂದು ವಾಚ್ ಲಿಸ್ಟ್ನಾಗ ತೋರಿಸ್ತಾರೆ. ಸೊ ನಂದು ವಾಚ್ ಲಿಸ್ಟ್ನಾಗ 2 ಅವ. ಇದು ನಿನ್ನೆ ಹಾಕಿದ್ದು, ಇದು ಇವತ್ತು ಈಗ ಹಾಕಿದ್ದು. ಸೊ ಯಾರು ಬಿಡ್ ಮಾಡ್ಲಿಕ್ಕೆ ಏನು ನೋಡ್ಲಿಕ್ಕೆ, ವ್ಯೂ ಆಪ್ಷನ್ ಅಂತ ಕ್ಲಿಕ್ ಮಾಡಿದಾಗ ಏನು ಆಪ್ಷನ್ ನಡೆದ ತೋರಿಸ್ತದೆ. ಹಂಗಿಲ್ಲ ನಂಗೆ ಯಾವ್ದಾದ್ರು ಪ್ರಾಡಕ್ಟ್ ಬಗ್ಗೆ ಕಮೆಂಟ್ ಹಾಕ್ಬೇಕಾಗಿತ್ತಂದ್ರೆ ಐ ಕ್ಯಾನ್ ಪುಟ್ ಸಮ್ ಕಮೆಂಟ್ ಇನ್ ದಿಸ್ ನೈಸ್ ಫೋನ್. ಸೊ ಇದು ಕಮೆಂಟ್ ಹಾಕಿದಾಗ ಎಲ್ಲರೂ ಕಮೆಂಟ್ಸ್ಗಳು ಅದ್ರ ಬಗ್ಗೆ ಓದ್ಬೋದು. ಈಗ ನೆಕ್ಸ್ಟ್ ಲಾಗ್ಔಟ್ ಮಾಡ್ರಿ. ಇದೇ ರೀತಿಯೊಳಗೆ ಎಲ್ಲರೂ ಅವ್ರವ್ರ ಬಿಡ್ ಹಾಕೋತ ಹೋಗ್ತಾರೆ. ನೀವು ಲಾಗಿನ್ ಆಗ್ತೀರಿ, ನಿಮ್ದು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು RENUKA ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಯು ಕ್ಯಾನ್ ಸಿ ಇದು ಸ್ಯಾಮ್ಸಂಗ್ ಬಿಡ್ ಆಗಿತ್ತು, ಸ್ಟಾರ್ಟಿಂಗ್ ವಿತ್ 1500, ವ್ಯೂ ಬಿಡ್ ಡೀಟೇಲ್ಸ್ ಅಂತ ನೋಡ್ತೀರಿ. ಇಲ್ಲಿ ಬಿಡ್ ಡೀಟೇಲ್ಸ್ 1500 ಬಂದವು. ಸೊ ನಿಮ್ದು ಏನಂತಂದ್ರೆ ಅದೇನು ಐಟಮ್ ಆ್ಯಡ್ ಮಾಡಿದ್ರಿ, ಆ ಆಕ್ಟಿವ್ ಲಿಸ್ಟಿಂಗ್ ಇನ್ಫಾರ್ಮೇಶನ್ ಆ್ಯಡ್ ಹಾಕೋತ ಹೊಂಟದ. ಸೊ ಅದು ಹೆಂಗೆ ಬಿಡ್ ಹೆಚ್ಚಿಗೆ ಹಾಕೋತ ಹೋಗ್ತದ, ಯು ಕ್ಯಾನ್ ಲೇಟರ್ ಕ್ಲೋಸ್ ದ ಕಮೆಂಟ್ ಇನ್ ದಿಸ್. ಆ ಕಮೆಂಟ್ ಕ್ಲೋಸ್ ಮಾಡೋದ್ನಾಗ ವಿವೇಕ್ ಯು ಒನ್ ದ, ಸೊ ನೀವು ಒಂದು ಮೆಸೇಜ್ ಹಾಕ್ತೀರಿ. ಹಾಕಿ ಯಾವಾಗ ನೀವು ಕ್ಲೋಸ್ ಆಪ್ಷನ್ ಅಂತ ಕ್ಲಿಕ್ ಮಾಡ್ತೀರಿ, ಅಲ್ಲಿ ಇನ್ಫಾರ್ಮೇಶನ್ ತೋರಿಸ್ತದೆ ವಿವೇಕ್ 1 ಸ್ಯಾಮ್ಸಂಗ್ ಫೋನ್. ಸೊ ಸ್ಯಾಮ್ಸಂಗ್ ಫೋನ್ ವಿವೇಕ್ ತೊಗೊಂಡಾರ ಅಂತ ಹೋಗ್ತದ. ನಿಮ್ದು ಆಕ್ಟಿವ್ ಲಿಸ್ಟಿಂಗ್ನಾಗ, ಸಾರಿ ನಿಮ್ದು ಆಕ್ಟಿವ್ ಲಿಸ್ಟಿಂಗ್ನಾಗ ತೆಗೆದು ಬಿಡ್ತಾನವ. ಇಲ್ಲಿ ಮೊಬೈಲ್ ಅನ್ನೋ ಕ್ಯಾಟಗರಿ ಒಳಗೆ ವ್ಯೂ ಲಿಸ್ಟಿಂಗ್ನಾಗ ಒಂದು ವ್ಯೂ ಲಿಸ್ಟಿಂಗ್ ಬಂತು. ಆ ವ್ಯೂ ಬಿಡ್ ಕೊಟ್ಟಾಗ ಇಲ್ಲಿ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂತಂದ್ರೆ ಅಲ್ಲಿ ಲಿಸ್ಟಿಂಗ್ ಕ್ಲೋಸ್ ಆಗಿಬಿಟ್ಟು ಅದರದ್ದು. ಸೊ ಹಿಂಗಾಗಿ ಹಿ ಕಾಂಟ್ ಸಿ ದ ಲಿಸ್ಟಿಂಗ್ ಇನ್ ದಿಸ್ ಕೇಸ್. ಇಲ್ಲಿ ವಿನ್ನಿಂಗ್ ಅಂತ ಕ್ಲಿಕ್ ಮಾಡ್ರಿ. ನಿಮ್ದು ಯಾವ್ದಾರ ನೀವು ಗೆದ್ದಿದ್ರಿ ಅಂದ್ರೆ ಅದ್ರ ಇನ್ಫಾರ್ಮೇಶನ್ ತೋರಿಸ್ತದೆ. ಈಗ ನಂದು ಲಾಗಿನ್ ಆಗ್ತೀನಿ. ಈಗ ದಟ್ ಈಸ್ ನಾ ಅದು ಮೊಬೈಲ್ ವಿನ್ ಆಗೀನಿ. ಸೊ ನಂದು ಯೂಸರ್ನ ಲಾಗಿನ್ ಆಗ್ತೀನಿ. ಇಲ್ಲಿ ನಂದು ಯೂಸರ್ನ ಲಾಗಿನ್ ಆಗಿ ವಿನ್ನಿಂಗ್ ಅಂತ ಕ್ಲಿಕ್ ಮಾಡಿದೆ ಅಂತಂದ್ರೆ ಇಲ್ಲಿ ಯು ಆರ್ ವಿನ್ನಿಂಗ್ ಆಪ್ಷನ್, ಕಾಂಗ್ರ್ಯಾಚುಲೇಷನ್, ಒನ್. ಇದು ಯಾವ್ದು ವಿನ್ ಆಗಿನಿ ಅದು ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ, ಯಾರು ಸೇಲ್ ಮಾಡ್ಯಾರ ಅವ್ರದ್ದು ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ. ಸೊ ಈ ರೀತಿಯೊಳಗೆ ಯು ಕ್ಯಾನ್ ಬಿಡ್ ಅ ಪರ್ಟಿಕ್ಯುಲರ್ ಡಿವೈಸ್ ಅಥವಾ ಒಂದು ಐಟಮನ್ನು ನೀವು ಆನ್ಲೈನ್ನಾಗ ಒಬ್ರು ಅಪ್ಲೋಡ್ ಮಾಡ್ತಾರ, ಮಾಡಿ ಇಷ್ಟು ಬೇಕು ನನಗೆ, ಇದಕ್ಕಿಂತ ಹೆಚ್ಚಿಗೆ ಸಿಕ್ಕರೆ ಸೇಲ್ ಮಾಡ್ತೀನಿ ಅಂತ ನೀವು ಲಿಸ್ಟ್ ಮಾಡಿರಿ. ನಾ ಅದು ಅಮೌಂಟ್ ಬಿಡ್ ಮಾಡ್ತೀನಿ. ಬಿಡ್ ಮಾಡಿ ನಾನು ನಿಮ್ಗೆ ಎಲ್ಲರಿಗಿಂತ ಜಾಸ್ತಿ ಅಮೌಂಟ್ ಹಾಕಿದೆ ಅಂತಂದಾಗ ನೀವು ಯಾವಾಗ ಅದು ಕ್ಲೋಸ್ ಆಪ್ಷನ್ ಕ್ಲಿಕ್ ಮಾಡ್ತೀರಿ, ನಮ್ಮ ಸಾಫ್ಟ್ವೇರ್ ಆಟೋಮ್ಯಾಟಿಕಲಿ ಹೈಯೆಸ್ಟ್ ಬಿಡ್ ಯಾರ್ದ ನೋಡ್ತದೆ. ಅಂದ್ರೆ ಹೈಯೆಸ್ಟ್ ಅಮೌಂಟ್ ಯಾರು ಹಾಕ್ಯಾರ ಅವ್ರಿಗೆ ಸೆಲೆಕ್ಟ್ ಮಾಡಿ ಅವರಿಗೆ ಆ ಡಿವೈಸ್ ಗೆದ್ದಾರ ಅಂತೇಳಿ ಇನ್ಫಾರ್ಮೇಶನ್ ತೋರಿಸ್ತದೆ. ಸೊ ಈ ರೀತಿಯೊಳಗೆ ನೀವು ಅಪ್ಲಿಕೇಶನ್ ಅಲ್ಲಿ ರನ್ ಮಾಡಿ ಯು ಕ್ಯಾನ್ ಮೇಕ್ ಪ್ರಾಫಿಟ್ ಫ್ರಮ್ ಬೈ ಸೆಲ್ಲಿಂಗ್ ದ ಡಿವೈಸಸ್ ಅಥವಾ ಬೈ ಸೆಲ್ಲಿಂಗ್ ದ ಐಟಮ್ಸ್ ಇನ್ ದಿಸ್ ಕೇಸ್. ಈ ರೀತಿಯೊಳಗೆ ನೀವು ರನ್ ಮಾಡಿ ತೋರಿಸ್ಬೇಕ್ರಿ ಅವ್ರಿಗೆ. ಅರ್ಥ ಆಗೈತ್ರಿ ಇದು ಎಕ್ಸಿಕ್ಯೂಷನ್? ರೇಣುಕಾ ವಾಯ್ಸ್ ಕೇಳಿಸ್ಲಿಕ್ಕೆ? ಹಾ ರೀ ಸರ್.